ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಂಗನಾಥ್ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಸೂರ್ಯ ಸಖತ್ತು ಪ್ರಿಫರೆನ್ಸ್ ಮಾಡಿದ್ದಾನೆ. ಡೋಲು, ಡಂಗೂರ ಮತ್ತು ಹೂವಿನ ಹಾರ, ಸ್ವೀಟು ಎಲ್ಲ ತೊಗೊಂಡು ಬಂದಿದ್ದಾನೆ. ಇದೆಲ್ಲ ಇಲ್ಲಿ ಕಟ್ ಮಾಡಿಸಿದ್ದಾಯಿತು, ಕೇಕೆಲ್ಲ ಕಟ್ ಮಾಡಿಸಿದ್ದು ಮನೆಯಲ್ಲಾಯಿತು. ಈಗ ಹೊರಗಡೆ ಒಂದು ಸ್ಕೂಟ್ರು ತೊಗೊಂಡು ಬಂದಿದ್ದಾನೆ. ಅವ್ರ ಅಪ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ಕೂಟ್ರು ತೊಗೊಂಡು, ಆ ಸ್ಕೂಟ್ರು ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅಂತ ಸ್ಕೂಟ್ರನ್ನ ತೊಗೊಂಡು ಮಾರಿಬಿಟ್ಟಿದ್ರು. ಆ ಸ್ಕೂಟ್ರನ್ನ ಹುಡುಕಿ ಮತ್ತೆ ತೊಗೊಂಡು ಬಂದಿದ್ದಾನೆ. ತುಂಬಾ ಹಳೆ ಮಾಡಲು, ತುಂಬ ಚೆನ್ನಾಗಿದೆ. ಇದನ್ನು ಸರ್ಪ್ರೈಸಾಗಿ ಅಪ್ಪಂಗೆ ಕೊಡಬೇಕು ಅನ್ನೋದು ಆಸೆ ಒಂದು, ಸೂರ್ಯಂದು ಮತ್ತು ಮೀನಂದು. ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಬನ್ನಿ ಅಪ್ಪ ಆಚೆಗೆ ಅಂತ ಕರ್ಕೊಂಡು ಬಂದು ಇಲ್ಲಿ ಎಲ್ಲರಿಗೂ ಹೇಳ್ದೆ. ಆಮೇಲೆ ಸುಸುರು ಬತ್ತಿ ಎಲ್ಲ ಹಚ್ಚಿದ್ರು, ಸುತ್ತ ಇಟ್ಬಿಟ್ಟು ಸುಸುರು ಬತ್ತಿ ಎಲ್ಲ ಹಚ್ಚಿ ಆದಮೇಲೆ ಸ್ವೀಟೆಲ್ಲ ತೊಗೊಂಡು ಬಂದಿದ್ದಾರೆ. ಸುಸುರು ಬತ್ತಿ ಹಚ್ಚಿ ಈಗ ಬಟ್ಟೆ ಮುಚ್ಚಿದ್ದಾರೆ. ಆ ಬಟ್ಟೆನ ಈಗ ತೆಗಿಬೇಕು ಸ್ಕೂಟ್ರು ನೋಡೋದಕ್ಕೆ. ಆವಾಗ ಅಪ್ಪ ತೆಗೀರಿ ಅಂತ ಹೇಳ್ತಾನೆ. ಅಪ್ಪ ಅಮ್ಮ ಇಬ್ಬರು ತೆಗಿತಾರೆ. ತೆಗೆದಾಗ ಇವಂದೇ ಸ್ಕೂಟ್ರು, ರಂಗನಾಥಂದೇ. ಸಖತ್ ಖುಷಿ ಆಗ್ಬಿಡ್ತಾನೆ. ಅಷ್ಟಿಷ್ಟು ಖುಷಿ ಆಗಲ್ಲ. ಅಯ್ಯೋ ಏನಪ್ಪ ಇದು ಅಂತ ಕಣ್ಣೀರು ಗಳ 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 ಅಂತ ಇಳಿದು ಹೋಗ್ತವೆ. ಏನಪ್ಪ ಇದು ಅಂತ ಸೂರ್ಯ ಅಂತ ಕೇಳ್ತಾನೆ. ಅಪ್ಪ ನೀವು ಇಷ್ಟಪಟ್ಟಿದ್ದು ಕಷ್ಟದ ಕಾಲದಲ್ಲಿ ತಗೊಂಡೋಗಿ ಇಟ್ಟಿದ್ರಿ, ಇವತ್ತು ಇದನ್ನು ವಾಪಸ್ ತೊಗೊಂಡು ಬಂದಿದ್ದೀನಪ್ಪ ನಿಮಗೋಸ್ಕರ ಅಂತ ಹೇಳ್ತಾನೆ. ಇದನ್ನು ನಾನಲ್ಲ, ಮೀನಾ ಪ್ರೆಸೆಂಟೇಷನ್ ಮಾಡಿರೋದು ಅಂತ ಹೇಳ್ತಾನೆ. ಥ್ಯಾಂಕ್ಸ್ ಕಣಪ್ಪ ಅಂದರೆ, ನನಗಲ್ಲಪ್ಪ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಮೀನಿಗೆ. ಯಾಕೋ ಮೀನಿಗೆ ಅಂತಾಳೆ ಅವರಮ್ಮ. ಅದಕ್ಕೆ ಮೀನನೇ ಈ ಐಡಿಯಾ ಎಲ್ಲ ಕೊಟ್ಟು ತರಕ್ಕೆ ಸಪೋರ್ಟ್ ಮಾಡಿದ್ದು ಮೀನನೇ ಅಂತೇಳಿ ಹುಡುಕಿದ್ದು. ನಾನು ಮೀನಾ ಇಬ್ಬರು ಸೇರಿ ಎಲ್ಲಿದೆ ಏನು ಅಂತೆಲ್ಲ ಹುಡುಕಿ ತಂದಿದ್ದು. ಕನಕ ಹೇಳಿದ್ದು ಇಂಥ ಸ್ಕೂಟ್ರು ಇಂಥವ್ರ ಮನೆ ಕಡೆ ಇದೆ ಅಂತೇಳ್ಬಿಟ್ಟು ಅವ್ರ ಗಂಡನ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದು ಅಂತ ಎಲ್ಲ ಹೇಳ್ತಾನೆ. ಆವಾಗ ತುಂಬ ಖುಷಿ ಆಗುತ್ತೆ. ಖುಷಿ ಅಂದರೆ ಅಷ್ಟಿಷ್ಟಲ್ಲ, ತುಂಬ ಖುಷಿ ಪಡ್ತಾನೆ. ಇಂಥ ಮಗ ಹುಟ್ಟಿದ್ದಕ್ಕೆ ನನಗೆ ಪುಣ್ಯ ಸಾರ್ಥಕ ಆಯಿತು ಅಂತೇಳ್ಬಿಟ್ಟು. ಅಂತೂ ಇಂತೂ ಸ್ಕೂಟ್ರು ವಾಪಸ್ ಬಂತು. ತುಂಬ ಖುಷಿ ವಿಷಯ ಇದು. ಆಗ ಸ್ವೀಟು ಇನ್ನು ಆಯಿತು, ಈಗ ಪೂಜೆ ಮಾಡಬೇಕು, ಸ್ಕೂಟ್ರಿಗೆ ಪೂಜೆ ಮಾಡೋ ಅಂಥ ಸನ್ನಿವೇಶ. ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ಅವರಪ್ಪ ಕೇಳ್ತಾನೆ. ಈಗ ಪ್ಲಾಸ್ ಪ್ಯಾಕಿಗೆ ಹೋಗ್ತಾರೆ. ಇನ್ನು ಒಂದು ದಿವಸ ಇಬ್ಬರೂ ಬರ್ತಿರ್ಬೇಕಾದ್ರೆ ಸ್ಕೂಟ್ರಲ್ಲಿ ಅಪ್ಪನ ಬರ್ಡೇ ಬಂತು, ಏನು ಕೊಡೋದು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾಳೆ, ಏನೋ ವಾಚ್ ಕೊಡೋಣ, ಮತ್ತು ವಾಚು 4 ಇದ್ದಾವೆ, ಇನ್ನೇನು ಅಪ್ಪ ವಾಚ್ ಕಟ್ಕೋತಾರೆ ಅಂತ. ಆಮೇಲೆ ಮತ್ತೇನು ಕೊಡೋದು, ಬಟ್ಟೆ ಕೊಡ್ಸೋಣ ಅಂದರೆ ಬಟ್ಟೆ ಬೇಜಾನು ಇರ್ತವೆ, ಬಟ್ಟೆ ಏನಕ್ಕೆ ಅಂತ ಮತ್ತೇನು ಕೊಡಿಸೋದು ಅಂತ ಹಿಂಗೆ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಮೀನಾ ಹೇಳ್ತಾಳೆ, ಅಪ್ಪ ಮಾವ ಸ್ಕೂಟ್ರನ್ನ ಅವಾಗ ಮಾರಿದ್ರು ಅಂದ್ರಲ್ಲ, ಆ ಸ್ಕೂಟ್ರನ್ನ ಹುಡುಕ್ಬಿಟ್ಟು ಅವರಿಗೆ ವಾಪಸ್ ತಂದು ಕೊಟ್ಟರೆ ಹೇಗಿರುತ್ತೆ ಅಂತಾಳೆ. ಅಯ್ಯೋ ಹೌದಲ್ವಾ, ಸೂಪರ್ ಐಡಿಯಾ, ಹುಡ್ಕೋಣ ಅಂತೇಳಿ ಬರ್ತಾರೆ ಅವ್ರ ಮನೆಗೆ, ಸ್ಕೂಟ್ರಿರೋ ಮನೆಗೆ ಬರ್ತಾರೆ. ಬಂದುಬಿಟ್ಟು ಬೆಲ್ ಮಾಡ್ತಾರೆ, ಗೇಟ್ ತೆಗೆದು ಬರ್ತಾರೆ. ಅವ್ರ ಗಂಡ ಹೆಂಡ್ತಿನೋ ಏನೋ ಇಬ್ಬರು ಬರ್ತಾರೆ ಆಚೆಗೆ. ಬಂದುಬಿಟ್ಟು, ಸಾರ್ ಏನು ಬೇಕಾಗಿತ್ತು ಅಂತ. ಸಾರ್ ಈ ಸ್ಕೂಟ್ರು ಬೇಕಾಗಿತ್ತು ಅಂತ. ಅಯ್ಯೋ ಅದನ್ನು ಕೊಡಲ್ಲ, ಅದು ಲಕ್ಕಿ ಕೂಟ್ರು, ನಾನು ತೊಗೊಂಡಾಗಿಂದ ಒಳ್ಳೆಯದಾಗಿದೆ, ಆ ಸ್ಕೂಟರ್ ನಾನು ಕೊಡಲ್ಲ ಅಂತ ಅವನು ಹೇಳ್ತಾನೆ. ಇಲ್ಲ ಸಾರ್ ಇದು ಬೇಕು, ನಮ್ಮ ಅಪ್ಪಗೆ ತುಂಬ ಪ್ರೀತಿಯಿಂದ ತೊಗೊಂಡಿದ್ರು, ನಮ್ಮಪ್ಪ ಕಷ್ಟದ ಕಾಲದಲ್ಲಿ ಇದನ್ನು ಮಾರಿಬಿಟ್ಟಿದ್ರು, ಇವಾಗ ಇದು ಬೇಕು ಸರ್, ನಾನು ಮಗ ಆಗಿ ಅವರಿಗೆ ವಾಪಸ್ ಇದನ್ನು ತೊಗೊಂಡೋಗಿ ಕೊಡಬೇಕು ಅಂತ ಇದ್ದೀನಿ ಅಂತ. ಇಲ್ಲ ಕೊಡೋಕ್ಕಾಗಲ್ಲ, ಇದು ಕೊಡೋದೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಕೇಳಿ ಸಾಕಾಗಿ ಮೀನೂ ಕೇಳ್ತಾಳೆ, ಸೂರ್ಯ ಕೇಳ್ತಾನೆ, ಫ್ರೆಂಡ್ ಕೇಳ್ತಾನೆ, ಎಲ್ಲ ಕೇಳ್ತಾರೆ. ಕೇಳಿ ಸಾಕಾಗಿ ವಾಪಸ್ ಬಂದು ಇನ್ನೇನು ಕಾರ್ ಹತ್ತಿ ಹೋಗಬೇಕು. ಅಷ್ಟರೊಳಗೆ ರೌಡಿಗಳು ಆ ಅಪ್ಪಂಗೆ ಹೊಡಿಯೋಕ್ಕೆ ಬಂದಿರ್ತಾರೆ, ಸ್ಕೂಟ್ರಿರೋ ಅಪ್ಪಂಗೆ ಹೊಡಿಯೋಕ್ಕೆ ಬಂದಿರ್ತಾರೆ. ಸಿಕ್ಕಾಬಟ್ಟೆ ಹಿಡ್ಕೊಂಡು ತದಕಕ್ಕೆ ಅಂತ ಹೋಗ್ತಾರೆ. ಅದನ್ನು ಸೂರ್ಯ ಇನ್ನೂ ಕಾರ್ ಹತ್ತಿರಲ್ಲ, ಅಷ್ಟರೊಳಗೆ ನೋಡ್ತಾನೆ, ಯಾಕೆ ಇಲ್ಲಿ ಬಂದು ಈ ರೌಡಿಗಳು ಹೊಡಿಯೋಕ್ಕೆ ಬಂದವ್ರೆ ಅಂತ ಹೇಳ್ಬಿಟ್ಟು ತಿರ್ಕೊಂಡು ಹೋಗ್ತಾನೆ. ಆ ಅಪ್ಪಂಗೆ ಹೊಡಿಯೋಕ್ಕೆ ರೆಡಿ ಆಗ್ತಿದ್ದಾರೆ. ಆವಾಗ ಹೋಗಿ ಸೂರ್ಯ ಅವ್ರಿಗೆಲ್ಲ ಹೊಡೆದು, ಮೀನಾ, ಸೂರ್ಯ ಮತ್ತು ಅವನ ಫ್ರೆಂಡು ಎಲ್ಲ ಚೆನ್ನಾಗಿ ಹೊಡೆದು ಬಿಸಾಕ್ಬಿಡ್ತಾರೆ. ಆಗ ಈ ಅಪ್ಪ ಅದನ್ನೆಲ್ಲ ನೋಡ್ತಿದ್ನ ಸ್ಕೂಟ್ರನ್ನ ಓನರು ಮೋರ್ಚೆ ಹೋಗ್ಬಿಡ್ತಾನೆ. ಮೋರ್ಚೆ ಹೋದಾಗ ಆಗ ಮೀನಾ ಓಡೋಗಿ ನೀರು ತಂದುಕೊಟ್ಟು ನೀರೆಲ್ಲ ಕುಡಿಸಿ ಸಮಾಧಾನ ಮಾಡಿ
ಇದು ಮಾಡ್ತಾರೆ. ಇದೆಲ್ಲ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಇದನ್ನೆಲ್ಲ ಅಪ್ಪಗೆ ವರದಿ ಒಪ್ಪಿಸ್ತಾ ಇರ್ತಾನೆ, ಇಷ್ಟೆಲ್ಲ ಆಯ್ತಪ್ಪ ಅಂತೇಳ್ಬಿಟ್ಟು ಚೆನ್ನಾಗಿ ಒದೆ ಕೊಟ್ಟು ಎಲ್ಲರಿಗೂ ಅವ್ರಿಗೆ ಬಂದಿರೋವಂಥ ರೌಡಿಗಳಿಗೆಲ್ಲರಿಗೂ ಚೆನ್ನಾಗಿ ಕೊಡ್ತಾನೆ ಒದೆನ ಕೊಟ್ಟು. ಅದನ್ನೆಲ್ಲ ನೋಡ್ತಾ ಇದ್ದಾಯಪ್ಪ, ಹಂಗೆ ಮೋರ್ಚೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾನೆ. ಅದು ಬಿದ್ದೋದ ತಕ್ಷಣವೇ ಇವರೆಲ್ಲ ಹೋಗಿ ರೌಡಿಗಳೆಲ್ಲ ಹೋಗ್ತಾರೆ, ಎದ್ದು ಒದೆ ತಿನ್ನೋಕ್ಕಾಗದೆ ಇವರೆಲ್ಲ ಓಡೋಗಿ ಆಗ ನೀರು ಕುಡಿಸಿ ಎಲ್ಲ ಸಮಾಧಾನ ಮಾಡ್ತಾರೆ. ಆಮೇಲೆ ಅವಯ್ಯ ಕೃತಜ್ಞತೆಗೆ ಸ್ಕೂಟ್ರನ್ನ ತೊಗೊಂಡೋಗಪ್ಪ, ನಾನು ಅವಾಗಲೇ ಕೊಟ್ಟಿದ್ರೆ ಸರಿಯಾಗೋದು ನೋಡು, ಹಿಂಗೆ ರೌಡಿಗಳು ಬಂದು ಈ ಥರ ನೋಡು ನಿಯತ್ತಾಗಿ ಬದುಕೋಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಆ ಸ್ಕೂಟ್ರನ್ನ ತಗೊಂಡೋಗು ಅಂತ ಕೊಡ್ತಾನೆ ಅನಿಸುತ್ತೆ. ಅಂದರೆ ಒಟ್ಟಿಗೆ ತೊಗೊಂಡು ಬಂದಿದ್ದಾನೆ, ಅದರ ಅಮೌಂಟು ಕೊಟ್ಟಿರ್ಬೋದೇನೋ. ತುಂಬಾ ಇಷ್ಟಪಟ್ಟಂಥ ಸ್ಕೂಟ್ರು ಇವತ್ತು ರಂಗನಾಥನ ಕೈ ಸೇರಿದೆ. ತುಂಬ ಖುಷಿ ಪಡ್ತಿದ್ದಾನೆ ರಂಗನಾಥ, ಅಷ್ಟಿಷ್ಟು ಖುಷಿಯಲ್ಲ, ತುಂಬ ಖುಷಿ ಪಡ್ತಿದ್ದಾನೆ. ಅದ್ರ ಜೊತೆಗೆ ಶಾಂತಿನೂ ಕೂಡ ಖುಷಿ ಪಡ್ತಿದ್ದಾಳೆ, ಹಿಂದೆ ನಮ್ಮ ಹತ್ರ ಇದ್ದಿದ್ದು ಸ್ಕೂಟ್ರು ಅಂತೇಳಿ. ಆಮೇಲೆ ಒಂದು ರೌಂಡು ರಂಗನಾಥ ಮತ್ತು ತಾರನ್ ಕೂರಿಸ್ಕೊಂಡು ಹೋಗೋದು ಅಂತೇಳಿ ಕೂರಿಸ್ಕೊಂಡು ಹೋಗ್ತಾನೆ. ಅದು ತುಂಬ ಚೆನ್ನಾಗಿರೋ ಅಂಥ ಮಾಡಲಾಗಿರೋದ್ರಿಂದ ಆ ಮಾಡಲು ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಮಾಡಲು ಸ್ಕೂಟ್ರ್ ಇವಾಗ ಸಿಗೋದು ಕಷ್ಟ, ಅದಕ್ಕೆ ಮೀನಾ ಅದೇ ಕೊಡಿಸ್ಬೇಕು ಅಂತ ಹುಡುಕಿದ್ದು ಆಯಿತು ಅಪ್ಪ ಅಂತ ಹೇಳ್ತಾನೆ. ಹೌದು ಮಾವ, ನಾವು ತುಂಬ ಹುಡುಕಿದ್ವಿ, ಹಿಂಗಾಯಿತು ಅಂತೆಲ್ಲ ಹೇಳ್ತಾಳೆ. ಆವಾಗ ನೀನು ನಿಜವಾಗ್ಲೂ ನನ್ನ ಸೊಸೆ ಎಲ್ಲ ಮಗಳಮ್ಮ ನೀನು ಅಂತೇಳಿ ಅವನು ತುಂಬಾ ಹೊಗಳ್ತಾನೆ. ಆಗ ಮೀನಿಗೂ ಖುಷಿ ಅನಿಸುತ್ತೆ, ಏನೋ ಮಾವನ ಬರ್ಡೇಗೆ ಇದು ಕೊಡಿಸಿದ್ದಕ್ಕೆ ಮಾವನ ಖುಷಿ ಆಯ್ತಲ್ಲ ಅಂತೇಳಿ ತುಂಬ ಖುಷಿ ಪಡ್ತಾಳೆ. ಮತ್ತು ಶಾಂತಿ ಇನ್ನೇನು ಮೀನಿಗೆ ಬೈಯೋದೆ, ಯಾವಾಗಲೂ ಅವಳು ಇನ್ನೇನು ಯಾವಾಗಾದ್ರೂ ಬೈಯೋದೆ. ಅವಳದ್ದು ಬಿಟ್ಟಾಕಿ ಒಟ್ಟಿಗೆ ಸೂರ್ಯ ಮೀನಾ ಎಲ್ಲ ರಂಗನಾಥಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಪಡ್ತಾನೆ. ಮನೆಯವರೆಲ್ಲ ಖುಷಿ ಆಗುತ್ತೆ, ಹೆಂಗ ಕೊಟ್ರಲ್ಲ ತಂದು ಅಂತೇಳ್ಬಿಟ್ಟು ಭಾಳ ಖುಷಿಯಾಗುತ್ತೆ. ಈ ಬರ್ಡೇ ನೋಡಿ, ಇಷ್ಟು ಒಳ್ಳೆ ಸೆಲೆಬ್ರೇಷನ್ನಿಂದ ಒಳ್ಳೆ ಸ್ವೀಟ್ಸು, ಒಳ್ಳೆ ಸ್ಕೂಟರು, ಒಳ್ಳೆ ಹೂವಿನಾರ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿದ್ದಾಯಿತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.